ಮದುವೆ ಮನೆಯಲ್ಲಿ ಒಂದಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ. ಆರತಕ್ಷತೆಯಲ್ಲಿ ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಭಾಗಿಯಾಗಿರುವಂಥದ್ದು. ಮದುವೆ ಮನೆಯಲ್ಲಿ ಒಂದಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ. ಇಂದು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಮೊಮ್ಮಗನ ಆರತಕ್ಷತೆ ಇತ್ತು. ಶಿವಮೊಗ್ಗದಲ್ಲಿ ನಡೆದಂತಹ ಆರತಕ್ಷತೆಯಲ್ಲಿ ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಭಾಗಿಯಾಗಿರುವಂಥದ್ದು. ಈಶ್ವರಪ್ಪರನ್ನ ಸ್ವಾಗತ ಮಾಡಿದ್ದಾರೆ ಯಡಿಯೂರಪ್ಪ. ಇನ್ನು ವಿಜಯೇಂದ್ರ ಬೆನ್ನು ತಟ್ಟಿ ಮಾತಾಡಿಸಿದ್ದಾರೆ ಈಶ್ವರಪ್ಪ. ಸಂಸದ BY ರಾಘವೇಂದ್ರನ ಮಗನ ಆರತಕ್ಷತೆಯಲ್ಲಿ ಶಿವಮೊಗ್ಗದಲ್ಲಿ ನಡೆದಿತ್ತು. ಈ ವೇಳೆ ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಭಾಗಿಯಾಗಿರುವಂಥದ್ದು. ಇನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರೆಬೆಲ್ ಆಗಿ ಸ್ಪರ್ಧೆ ಮಾಡಿದ್ರು ಈಶ್ವರಪ್ಪ. ಯಡಿಯೂರಪ್ಪ ಹಾಗೂ ಕುಟುಂಬದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ರು ಈಶ್ವರಪ್ಪ. ಈಗ ಎಲ್ಲವನ್ನೂ ಮರೆತು ಮದುವೆ ಮನೆಯಲ್ಲಿ ಆತ್ಮೀಯತೆಯಿಂದ ಮಾತನಾಡಿದ್ದಾರೆ ಎರಡೂ ಕುಟುಂಬ. ಆರತಕ್ಷತೆಯಲ್ಲಿ ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಭಾಗಿಯಾಗಿರುವಂಥದ್ದು. ಮದುವೆ ಮನೆಯಲ್ಲಿ ಒಂದಾದ್ರು BS ಯಡಿಯೂರಪ್ಪ ಹಾಗೂ ಈಶ್ವರಪ್ಪ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಯಡಿಯೂರಪ್ಪ ಹಾಗೂ ಕುಟುಂಬದ ವಿರುದ್ಧ ತೊಡೆ ತಟ್ಟಿದ್ರು ಈಶ್ವರಪ್ಪ. ಈಗ ಯಡಿಯೂರಪ್ಪನವರ ಮೊಮ್ಮಗನ ಆರತಕ್ಷತೆಯಲ್ಲಿ ಭಾಗಿಯಾಗುವ ಮೂಲಕ ಮತ್ತೆ ಒಂದಾಗಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಕಳೆದ ಲೋಕಸಭಾ ಚುನಾವಣೆಗಿಂತಲೂ ಪೂರ್ವವಾಗಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ನಡುವೆ ಸಂಘರ್ಷ ಶುರುವಾಯಿತು. ಯಾಕಂದ್ರೆ ಈಶ್ವರಪ್ಪನವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವಿಜಯೇಂದ್ರ ಅವರ ಅಧ್ಯಕ್ಷತೆ ಬಗ್ಗೆ, ಮತ್ತೆ ಅವರ ಮಗನಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆನಂತರದಲ್ಲಿ ವಿಧಾನಸಭೆ ಟೈಮ್ನಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನ ಆಗಿ ಲೋಕಸಭೆಯಲ್ಲಿ ಟ್ರೈ ಮಾಡಿದ್ರು. ಲೋಕಸಭೆಯಲ್ಲೂ ಕೂಡ ಟಿಕೆಟ್ ಕೈ ತಪ್ಪಿದಾಗ ಇದನ್ನು ರೆಬೆಲ್ ಆಗಿ ಈಶ್ವರಪ್ಪನವರು ಪ್ರತ್ಯೇಕವಾಗಿ ಪಕ್ಷೇತರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಲೋಕಸಭೆಯಲ್ಲಿ ಶಿವಮೊಗ್ಗದಲ್ಲಿ. ಅಲ್ಲಿಂದ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಈಶ್ವರಪ್ಪ. ಅನಂತರದಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ನಡುವೆ ಸಂಪೂರ್ಣ ಸಂಬಂಧ ಕಡಿದು ಹೋಗಿತ್ತು. ಪಕ್ಷ ಬಿಜೆಪಿ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಈಶ್ವರಪ್ಪನವರು ನೇರವಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವೇ ಹರಿಯಾಯ್ತಾ ಇದ್ರು. ಅಲ್ಲಿಂದ ಒಂದು ಕಾಲದಲ್ಲಿ ಅತ್ಯಂತ ಆಪ್ತರಾಗಿದ್ದವರು, ಕಳಸೆ ಕಂಠಸ್ಥ ಅಂತ ಇದ್ದವರು ದೂರ ಆಗಿದ್ರು. ಆ ನಂತರದಲ್ಲಿ ಯಾವುದೇ ಸನ್ನಿವೇಶ ಸೃಷ್ಟಿ ಆಗಿರ್ಲಿಲ್ಲ ಇವರಿಬ್ರು ಒಂದಾಗೋದಕ್ಕೆ. ಪಕ್ಷಕ್ಕೆ ಅವರನ್ನ ವಾಪಸ್ ಕರೆತರುವಂತ ಸಂದರ್ಭ ಕೂಡ ಎದುರಾಗಿರ್ಲಿಲ್ಲ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದಲ್ಲಿ ನಡೆದಂತ ಕಾರ್ಯಕ್ರಮ ರಾಘವೇಂದ್ರ ಅವರ ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪನವರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ರು. ಇದು ರಾಜಕೀಯವನ್ನ ಮೀರಿದಂತಹ ಸಂಬಂಧ. ಒಂದು ಕಾಲದಲ್ಲಿ ಈಶ್ವರಪ್ಪ ಯಡಿಯೂರಪ್ಪ ಅತ್ಯಂತ ಆಪ್ತರಾಗಿದ್ರು. ಅಂತ ಸಂಬಂಧ ಇದ್ದಂಥವ್ರು ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಕುಟುಂಬ ಆ ಒಂದು ಹಳೆಯ ಒಂದು ಸಂಬಂಧವನ್ನ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ, ಅಥವಾ ಅದನ್ನ ನಾವು ಸಂಪ್ರದಾಯವನ್ನ ಬನಿಬಾರದು ಅನ್ನೋ ಕಾರಣಕ್ಕಾಗಿ ಖುದ್ದಾಗಿ ಹೋಗಿ ಅವ್ರನ್ನ ಕರೆದಿದ್ದಾರೆ, ಆಹ್ವಾನಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಈಶ್ವರಪ್ಪನವರು ಸಹಿತ ಯಾವುದೇ ಒಂದು ಮುಜುಗರ ಇಲ್ದೇನೆ ನೇರವಾಗಿ ಬಂದಿದ್ದಾರೆ. ಆ ಸಂಬಂಧ ಹಳೆಯ ಸಂಬಂಧದ ನಿಟ್ಟಿನಲ್ಲಿಯೇ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಶ್ವರಪ್ಪನವರು ಆರತಕ್ಷತೆಗೆ ಬಂದ ತಕ್ಷಣನೇ ಯಡಿಯೂರಪ್ಪನವರು ಬಹಳ ಖುಷಿಯಿಂದ ಅವ್ರನ್ನ ಸ್ವಾಗತಿಸ್ತಾರೆ, ಶಾಲು ಹಾಕಿ ಸನ್ಮಾನಿಸ್ತಾರೆ. ವಿಜಯೇಂದ್ರ ಅವರು ಎದುರಿಗೆ ಬಂದಾಗ ಈಶ್ವರಪ್ಪನವರು ವಿಜಯೇಂದ್ರ ಅವರ ಬೆನ್ನು ತಟ್ಟಿ ಮಾತಾಡ್ತಾರೆ, ಕಿವಿಯಲ್ಲೂ ಏನೋ ಒಂದೆರಡು ವಿಚಾರಗಳನ್ನ ಹೇಳಿ ಪ್ರಶಂಸಿಸ್ತಾರೆ. ಅಂದ್ರೆ ರಾಜಕೀಯಕ್ಕೂ ಮೀರಿದಂತಹ ಸಂಬಂಧದ ದೃಶ್ಯ ಅಲ್ಲಿ ಕಂಡು ಬರ್ತಾ ಇತ್ತು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇರೋದೇನಂತಂದ್ರೆ, ರಾಜಕೀಯದಲ್ಲಿ ಯಾರು ಪರಮ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ ಅನ್ನೋಂತ ಮಾತು ಕೇಳಿ ಬರ್ತಾ ಇರುತ್ತೆ ಯಾವಾಗ್ಲೂ. ಅದೇ ರೀತಿಯಲ್ಲಿ ಈಶ್ವರಪ್ಪನವರ ಇವತ್ತಿನ ಭೇಟಿ ರಾಜಕೀಯ ಕಾರಣಕ್ಕಾಗಿ ಅಲ್ಲದೇ ಇದ್ರು ಸಹಿತ ಮುಂದಿನ ದಿನಗಳಲ್ಲಿ
ಹಿಂದೆ ಆಗಿರುವಂತಹ ಎಲ್ಲ ಸಮಸ್ಯೆಗಳನ್ನ ಒಡಕನ್ನ ಎಲ್ಲವನ್ನು ಕೂಡ ಸರಿ ಮಾಡೋದಕ್ಕೆ ದಾರಿ ಆಗತ್ತಾ ಅನ್ನೋಂಥ ಚರ್ಚೆ ಈಗ ಶುರುವಾಗಿದೆ. ಕಾರಣ ಏನಂದ್ರೆ ಈಶ್ವರಪ್ಪನವ್ರನ್ನ ಪಕ್ಷಕ್ಕೆ ವಾಪಸ್ ಸೇರ್ಪಡೆ ಮಾಡ್ಕೋಬೇಕು ಅಂತ ಹೇಳಿ ಒಂದಷ್ಟು ಜನ ಹಲವು ದಿನಗಳಿಂದ ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಸಂದರ್ಭ ಕೂಡ ಬಂದಿರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳನ್ನ ಪಕ್ಷಕ್ಕೆ ಮರಳಿ ಕರುವಂತಹ ಕೆಲಸಗಳನ್ನ ಆಯಾ ಪಕ್ಷಗಳು ಮಾಡ್ತವೆ. ಹಾಗಾಗಿ ಈಶ್ವರಪ್ಪನವ್ರನ್ನು ಕೂಡ ವಾಪಸ್ ಪಕ್ಷಕ್ಕೆ ಮುಂದೆ ಕರೆತರುವಂತಹ ಸಂದರ್ಭದಲ್ಲಿ ಇಂದಿನ ಭೇಟಿ, ಇವತ್ತಿನ ಮಾತುಕತೆ ಇದೆಲ್ಲವೂ ಕೂಡ ನೆನಪಾಗತ್ತೆ. ಯಾಕಂದ್ರೆ ವಿಜೇಂದ್ರ ಅಧ್ಯಕ್ಷ ಇರೋ ಕಾರಣಕ್ಕಾಗಿ ಅವರೇ ಹೈಕಮಾಂಡ್ಗೂ ಕೂಡ ಶಿಫಾರಸ್ ಮಾಡಬೇಕಾಗತ್ತೆ. ಇವತ್ತಿನ ಭೇಟಿಯನ್ನು ನೋಡಿದಾಗ ಮುಂದೆ ಅಂತಹ ಸನ್ನಿವೇಶ ಸೃಷ್ಟಿಯಾದ್ರೆ ವಿಜೇಂದ್ರ ಅವರು ಇದನ್ನ ಈಶ್ವರಪ್ಪನವ್ರನ್ನ ವಾಪಸ್ ಪಕ್ಷಕ್ಕೆ ಕರೆತರೋ ನಿಟ್ಟಿನಲ್ಲಿ ಚರ್ಚೆ ಬಂದಾಗ ಒಂದ್ ಹೆಜ್ಜೆ ಮುಂದಿಡಬಹುದು, ಅದಕ್ಕೆ ಸಮ್ಮತಿಯನ್ನ ಸೂಚಿಸಬಹುದು. ಅವ್ರನ್ನ ಪಕ್ಷಕ್ಕೆ ವಾಪಸ್ ಕರೆತರೋದ್ರ ಬಗ್ಗೆ ತಮ್ಮ ಒಮ್ಮತವನ್ನ ವ್ಯಕ್ತಪಡಿಸಿ ಪತ್ರವನ್ನ ಬರೆಯುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಈಗ ಚರ್ಚೆಗಳು ಶುರುವಾಗಿದ್ದಾವೆ. ಇದರಿಂದಾಗಿ ಪಕ್ಷದಿಂದ ದೂರ ಆಗಿರುವಂತ ಈಶ್ವರಪ್ಪ ಇವತ್ತಿನ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಆದಂತ ಭೇಟಿ ಇದು ರಾಜಕೀಯವಾಗಿಯೂ ಸಹಿತ ಲಾಭವಾಗಬಹುದು ಪಕ್ಷಕ್ಕೆ ಮತ್ತು ಈಶ್ವರಪ್ಪನವರಿಗೂ ಯಡಿಯೂರಪ್ಪನವರ ಕುಟುಂಬದವರಿಗೂ ಅನುಕೂಲ ಆಗಬಹುದು ಅನ್ನೋಂತ ಚರ್ಚೆಗಳು ಶುರುವಾಗಿದೆ. ಮುಂದೇನಾಗತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ. ಸದ್ಯಕ್ಕಂತೂ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಬಹಳ ದಿನಗಳ ನಂತರದಲ್ಲಿ ನಗುನಗುತ್ತಾ ಉಭಯ ಕುಶಲೋಪರಿಯನ್ನ ವಿಚಾರಿಸಿದ್ದು ಕಂಡು ಬಂತು. ಸಿಂಚನ. ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಯಮಾಡಿ